ಆತ್ಮೀಯರೇ, SATSನಲ್ಲಿ ನಮ್ಮ ಶಾಲೆಯಿಂದ ವರ್ಗವಾಗಿರುವ ಶಿಕ್ಷಕರ ಸ್ಟೇಟಸ್ಸನ್ನು ಟ್ರಾನ್ಸ್ಫರ್ ಅಂತ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬಂದು ಸರ್ಚ್ನಲ್ಲಿ STS ವೆಬ್ಸೈಟ್ ಸರ್ಚ್ ಮಾಡಿದಾಗ STSನ ಒಂದು ಲಾಗಿನ್ನಲ್ಲಿ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರೋ ಕ್ಯಾಪ್ಚಾ ಬಳಸಿ ಲಾಗಿನ್ ಆಗಬೇಕು. ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಮೆನ್ಯುಗಳಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ ಮೆನ್ಯುಗಳು ಟೀಚರ್ ಡೇಟಾ ಅಪ್ಡೇಟ್, ಸ್ಯಾಂಕ್ಷನ್ ಪೋಸ್ಟ್, ಟೀಚರ್ ಸ್ಟೇಟಸ್ ಅಪ್ಡೇಟ್ ಎಂದು ಸಬ್ ಮೆನ್ಯುಗಳು ಕಾಣಿಸಿಕೊಳ್ಳುತ್ತವೆ. ಒಮ್ಮೆಗೆ ನಾವು ಟೀಚರ್ ಸ್ಟೇಟಸ್ ಅಪ್ಡೇಟ್ ಮಾಡಬಾರದು. ಅದಕ್ಕೂ ಮುನ್ನ ಟೀಚರ್ ಡೇಟಾ ಅಪ್ಡೇಟ್ ಮಾಡಬೇಕು. ನಾವು ಮಿಸ್ ಆಗಿ ಟೀಚರ್ ಸ್ಟೇಟಸ್ಸನ್ನು ಟ್ರಾನ್ಸ್ಫರ್ ಎಂದು ಅಪ್ಡೇಟ್ ಮಾಡಿಬಿಟ್ಟರೆ ವಾಪಸ್ ಬ್ಲಾಕ್ನಲ್ಲಿ ವರ್ಗಾವಣೆಗೊಂಡಿರುವ ಶಿಕ್ಷಕರ ಸ್ಟೇಟಸ್ಸನ್ನು ಅವರು ಟ್ರಾನ್ಸ್ಫರ್ ಅಂತ ಅಪ್ಡೇಟ್ ಮಾಡಬೇಕಾದ್ರೆ ಸಮಸ್ಯೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ಟೀಚರ್ ಸ್ಟೇಟಸ್ ಅಪ್ಡೇಟ್ ಮಾಡುವುದಕ್ಕೂ ಮುನ್ನ ಅಪ್ಡೇಟ್ ಟೀಚರ್ ಡೇಟಾವನ್ನು ಮಾಡಿದ ನಂತರವೇ ಮಾಡಬೇಕು. ಟೀಚರ್ ಮ್ಯಾನೇಜ್ಮೆಂಟ್ಗೆ ಬಂದು ಮೊದಲಿಗೆ ಅಪ್ಡೇಟ್ ಟೀಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಶಾಲೆಯಲ್ಲಿರುವ ಶಿಕ್ಷಕರ ಪಟ್ಟಿ ತೆರೆದುಕೊಳ್ಳುತ್ತದೆ. ಈ ಒಂದು ಪಟ್ಟಿಯಲ್ಲಿ ಶಾಲೆಯಿಂದ ವರ್ಗಾವಣೆಗೊಂಡಿರುವ ಶಿಕ್ಷಕರ ಹೆಸರಿನ ಮುಂದೆ ಕೊನೆಯ ಕಾಲಂನಲ್ಲಿ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಡೇಟ್ ಟೀಚರ್ ವಿಂಡೋಗೆ ಬಂದಾಗ ಶಿಕ್ಷಕರ ಪರ್ಸನಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಇತ್ಯಾದಿ ಡೇಟಾ ಇರ್ತದೆ. ಈ ಡೇಟಾಗಳಲ್ಲಿ ಅಪ್ಡೇಟ್ಗಳನ್ನು ಮಾಡಿಕೊಂಡು ಕೊನೆಗೆ ಇಲ್ಲಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ವಿತ್ KGID ನಂಬರ್ ಈಸ್ ಸಕ್ಸಸ್ಫುಲಿ ಅಪ್ಡೇಟೆಡ್, ಯುವರ್ ಸ್ಯಾಟ್ಸ್ ಟೀಚರ್ ID ಈಸ್ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈಗ ಟೀಚರ್ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಟೀಚರ್ ಮ್ಯಾನೇಜ್ಮೆಂಟಿಗೆ ಬರಬೇಕು. ಇಲ್ಲಿ ಟೀಚರ್ ಸ್ಟೇಟಸ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಸ್ಟೇಟಸ್ ಅಪ್ಡೇಟ್ ವಿಂಡೋನಲ್ಲಿ ಮತ್ತೆ ಶಾಲೆಯಲ್ಲಿರುವ ಶಿಕ್ಷಕರ ಲಿಸ್ಟನ್ನು ತೋರಿಸುತ್ತದೆ. ಇದರಲ್ಲಿ ಶೋನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಈ ಒಂದು ಟೇಬಲ್ನಿಂದ ಶಾಲೆಯಲ್ಲಿ ವರ್ಗಾವಣೆಯಾಗಿ ಹೋಗಿರುವ ಟ್ರಾನ್ಸ್ಫರ್ ಆಗಿರುವ ಶಿಕ್ಷಕರ ಹೆಸರಿನ ಮುಂದೆ ಇರುವಂತಹ ಸ್ಟೇಟಸ್ ಒಂದು ಕಾಲಮ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ರಿಸೈನೇಷನ್, ಡೆತ್, ರಿಟೈರ್ಮೆಂಟ್, ವಾಲಂಟರಿ ರಿಟೈರ್ಮೆಂಟ್, ಟ್ರಾನ್ಸ್ಫರ್, ಡೂಪ್ಲಿಕೇಟ್ ಎಂದು ಯಾವ ಕಾರಣಕ್ಕಾಗಿ ನಾವು ಸ್ಟೇಟಸ್ಸನ್ನು ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ಕಾರಣವನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಈಗ ಶಾಲೆಯಿಂದ ಈ ಶಿಕ್ಷಕರು ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಈಗ ನಾವು ಇವರ ಒಂದು ಸ್ಟೇಟಸ್ನಲ್ಲಿ ಈಗ ಟ್ರಾನ್ಸ್ಫರ್ ಎಂದು ಆಯ್ಕೆ ಮಾಡಿಕೊಂಡು ಕೊನೆಯ ಕಾಲಮ್ ಆ್ಯಕ್ಷನ್ನಲ್ಲಿ ಸಬ್ಮಿಟ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಎಂದು ಕೇಳುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ವಿತ್ KGID ನಂಬರ್ ಸ್ಟೇಟಸ್ ಈಸ್ ಚೇಂಜ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ನಂತರ ನಾವು ನಮ್ಮ ಬ್ಲಾಕ್ ಪ್ರೋಗ್ರಾಮರ್ SATS ಪ್ರೋಗ್ರಾಮರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮ ಶಾಲೆಯಿಂದ ವರ್ಗಾವಣೆಯಾಗಿರುವ ಶಿಕ್ಷಕರ ಹೆಸರು, ಅವರ KGID ಸಂಖ್ಯೆ, ಶಾಲೆಯ UDIS ಸಂಖ್ಯೆಯನ್ನು ಅವರಿಗೆ ಕೊಡಬೇಕು. ಯಾವ ಶಾಲೆಗೆ ವರ್ಗಾವಣೆಯಾಗಿದ್ದಾರೆ ಅಂದರೆ ವರ್ಗಾವಣೆಗೊಂಡಿರುವ ಶಾಲೆಯ ಹೆಸರು, ಶಾಲೆಯ UDIS ಸಂಖ್ಯೆ ನೀಡಿದಾಗ ಬ್ಲಾಕ್ ಪ್ರೋಗ್ರಾಮರ್ ಅವರು ಟ್ರಾನ್ಸ್ಫರ್ ಆಗಿರುವಂತಹ ಶಿಕ್ಷಕರ ಸ್ಟೇಟಸ್ನಲ್ಲಿ ಫ್ರಮ್ ಸ್ಕೂಲ್ನಲ್ಲಿ ಮೂಲ ಶಾಲೆ ಅಂದರೆ ನಮ್ಮ ಶಾಲೆಯ ಡೀಟೇಲ್ಸ್ಗಳನ್ನು, ಟು ಸ್ಕೂಲ್ನಲ್ಲಿ ಅಂದರೆ ವರ್ಗಾವಣೆಯಾಗಿ ಹೋಗಿರುವ ಶಾಲೆಯ ಡೀಟೇಲ್ಸ್ಗಳನ್ನು ಆ್ಯಡ್ ಮಾಡಿ ಅವರ ಸ್ಟೇಟಸ್ಸನ್ನು ಟ್ರಾನ್ಸ್ಫರ್ ಎಂದು ಅಪ್ಡೇಟ್ ಮಾಡಿದಾಗ ವಾಪಸ್ ಶಿಕ್ಷಕರು ವರ್ಗಾವಣೆಯಾಗಿ ಬಂದಿರುವ ಶಾಲೆ ಸ್ಕೂಲ್ STSಗೆ ಲಾಗಿನ್ ಆಗಿ ಟೀಚರ್ ಮ್ಯಾನೇಜ್ಮೆಂಟ್ನಲ್ಲಿ ಚೆಕ್ ಮಾಡಿದಾಗ ಟ್ರಾನ್ಸ್ಫರ್ ಆಗಿ ಬಂದಂಥ ಶಿಕ್ಷಕರ ಹೆಸರು ಆ್ಯಡ್ ಆಗಿರ್ತದೆ. ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಅಪ್ಡೇಟ್ ಟೀಚರ್ ಡೇಟಾ ಮಾಡಲಾರದೆ ಟೀಚರ್ ಸ್ಟೇಟಸ್ಸನ್ನು ಟ್ರಾನ್ಸ್ಫರ್ ಎಂದು ಅಪ್ಡೇಟ್ ಮಾಡಿದ್ದೇ ಆದರೆ ಬ್ಲಾಕ್ನಲ್ಲಿ ಪ್ರೋಗ್ರಾಮರ್ ಅವರಿಗೆ ಟೀಚರನ್ನು ಟ್ರಾನ್ಸ್ಫರ್ ಎಂದು ಅವರ ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತದೆ. ವಾಪಸ್ ಅವರು ರೋಲ್ ಬ್ಯಾಕ್ ಮಾಡುತ್ತಾರೆ. ನಂತರ ನಾವು ಮತ್ತೆ ಪುನಃ ನಮ್ಮ ಶಾಲಾ ಲಾಗಿನ್ನಲ್ಲಿ ವರ್ಗವಾಗಿರುವ ಶಿಕ್ಷಕರ ಒಂದು ಡೇಟಾವನ್ನು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅವರ ಒಂದು ಸ್ಟೇಟಸ್ನಲ್ಲಿ ಟ್ರಾನ್ಸ್ಫರ್ ಅಂತ ಅಪ್ಡೇಟ್ ಮಾಡಬೇಕು. ನಂತರ ಬ್ಲಾಕ್ಗೆ ನಾವು ಬ್ಲಾಕ್ ಪ್ರೋಗ್ರಾಮರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಅವರ ಸ್ಟೇಟಸ್ಸನ್ನು ಟ್ರಾನ್ಸ್ಫರ್ ಅಂತ ಮಾಡ್ತಾರೆ. ನಂತರ ಯಾವ ಶಾಲೆಗೆ ಶಿಕ್ಷಕರು ವರ್ಗವಾಗಿ ಹೋಗಿದ್ದಾರೆಯೋ ಆ ಶಾಲೆ ಟೀಚರ್ ಲಿಸ್ಟ್ನಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಂಥ
ಟೀಚರ್ ನೇಮ್ ಆ್ಯಡ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.